ಎತ್ತಿನಹೊಳೆ ನೀರಾವರಿ ಯೋಜನೆ ವೀರಪ್ಪ ಮೊಯ್ಲಿಯವರ ಕನಸಿನ ಕೂಸು. ಈಗಲಾದರೂ ಎತ್ತಿನಹೊಳೆ ನೀರಾವರಿ ಯೋಜನೆ ಪರಿಪೂರ್ಣವಾಯ್ತಾ? ಯಾರೊಬ್ಬರಾದ್ರೂ ಈ ಎತ್ತಿನಹೊಳೆ ಯೋಜನೆ ಬಗ್ಗೆ ತಮ್ಮ ಧ್ವನಿಯನ್ನ ಎತ್ತಿದ್ರ? ಹತ್ತತ್ರ 30,000 ಕೋಟಿ ವೆಚ್ಚವನ್ನ ಅಲ್ಲಿ ಭರಿಸ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಖರ್ಚಾಗಿರೋದು ಬರೀ 50% ಅಷ್ಟೇ. ರಿಫೈಲ್ ಎಕ್ಸ್ಪೋಸ್ಗೆ ಸ್ವಾಗತ. ನಾನು ವಿದ್ಯಾ. ಕೋಲಾರ ಅಂತ ಅಂದ್ರೆ ಚಿನ್ನದ ಗಣಿ. ಚಿನ್ನವನ್ನ ಅಗೆದು ಮಾರ್ತಾ ಇದ್ದಂತ ದಿನಗಳನ್ನ ನಮ್ಮ ಪೂರ್ವಜರು ಹೇಳ್ತಾ ಇದ್ದಂತ ಕಥೆಯನ್ನ ನಾವು ಕೇಳ್ತಾ ಇದ್ವಿ. ಅಯ್ಯೋ, ಕೋಲಾರದಲ್ಲಿ ನಿಜವಾಗ್ಲೂ ಜನರು ಚಿನ್ನದ ತರ ಹೊಳಿತಾ ಇದ್ದಾರಾ? ಚಿನ್ನವನ್ನ ಇಟ್ಕೊಂಡು ಐಷಾರಾಮಾಗಿ ಬದುಕ್ತಾ ಇದ್ದಾರಾ? ಇಲ್ವೇ ಇಲ್ಲ. ಕೋಲಾರದ ಜನ ಚಿನ್ನದ ರೀತಿ ಹೊಳಿದೆ ಕುಡಿಯುವ ಹನಿ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಅಂತ ಅಂದ್ರೆ ನೀವು ನಂಬಲೇಬೇಕು. ಯಾಕೆ ಕೋಲಾರದ ವಿಚಾರವನ್ನ ನಾವು ಇವತ್ತಿನ ವಿಚಾರದಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ನದಿ ತಿರುವು ಯೋಜನೆ ಅಂದ್ರೆ ಅದು ಎತ್ತಿನಹೊಳೆ ನೀರಾವರಿ ಯೋಜನೆ. ಎತ್ತಿನಹೊಳೆ ನೀರಾವರಿ ಯೋಜನೆಯನ್ನ ಶುರು ಮಾಡಿದ್ದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಜನರಿಗೆ ಕುಡಿಯುವ ನೀರು ಸಿಗಬೇಕು. ಎತ್ತಿನಹೊಳೆ ನೀರಾವರಿ ಯೋಜನೆ ವೀರಪ್ಪ ಮೊಯ್ಲಿಯವರ ಕನಸಿನ ಕೂಸು. 2012ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಈ ಎತ್ತಿನಹೊಳೆ ಯೋಜನೆಗೆ ಅನುಮೋದನೆಯನ್ನ ಕೊಡುತ್ತೆ. 2014ರಲ್ಲಿ ಇದನ್ನ ಅಂದು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆಯನ್ನ ಮಾಡ್ತಾರೆ. ಆದ್ರೆ ಈಗ 2026 ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷ ತಮ್ಮ ಅಧಿಕಾರವನ್ನ ಮುಗಿಸಿದ್ದಾರೆ. ಈಗಲಾದರೂ ಎತ್ತಿನಹೊಳೆ ನೀರಾವರಿ ಯೋಜನೆ ಪರಿಪೂರ್ಣವಾಯ್ತಾ? ಬದಲಿಗೆ ಎತ್ತಿನಹೊಳೆ ನೀರಾವರಿ ಯೋಜನೆ ಕಂಪ್ಲೀಟ್ ಆಗದೆ ಕುಂಠಿತಾ ಸಾಗ್ತಲೇ ಇದೆ. ಹಾಗಾದ್ರೆ ಈ ಎತ್ತಿನಹೊಳೆ ನೀರಾವರಿ ಯೋಜನೆ ಹೇಗ್ ಫಾರ್ಮ್ ಆಯ್ತು? ಈ ಡಿಸೈನ್ ಹೇಗಾಯ್ತು? ಎಲ್ಲಿಂದ ಹೇಗೆ ನೀರನ್ನ ಹರಿಸಬೇಕು ಅಂತ ಹೇಳಿ ಶುರು ಮಾಡಿದ್ರು? ಈ ಎಲ್ಲವನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ 2022ರಲ್ಲಿ ಏನು ಇದಕ್ಕೆ ಅನುಮೋದನೆ ಸಿಗುತ್ತೆ, 2014ರಲ್ಲಿ ಶಂಕುಸ್ಥಾಪನೆಯಾಗುತ್ತೆ. ಅದಾದ ಮೇಲೆ ವೀರಪ್ಪ ಮೊಯ್ಲಿಯವರ ಈ ಒಂದು ಕನಸಿನ ಕೂಸಿಗೆ ಅದೇ ದಕ್ಷಿಣ ಕನ್ನಡದ ಜನರು ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ನಮ್ಮೂರಿನ ನೀರನ್ನ ನೀವು ಯಾಕೆ ಬೇರೆ ಕಡೆ ಹಾರಿಸ್ತೀರಿ, ಯಾಕೆ ನೀವು ಬೇರೆ ಜಿಲ್ಲೆಗೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ಭಾರಿ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದು ವೀರಪ್ಪ ಮೊಯ್ಲಿಯವರು ಬಹಳ ಶ್ರದ್ಧೆಯಿಂದ ರೂಪಿಸಿದಂತ ಒಂದು ಯೋಜನೆ. ಇದು ಸಕಲೇಶಪುರದಿಂದ ಶುರುವಾದಂತಹ ಈ ಯೋಜನೆ, ಎತ್ತಿನಹೊಳೆ ಯೋಜನೆ, ಅಲ್ಲಿಂದ ಚಿಕ್ಕಮಗಳೂರು ಹೋಗುತ್ತೆ, ಅಲ್ಲಿಂದ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಆಮೇಲೆ ಅಲ್ಲಿಂದ ನಂತರದಲ್ಲಿ ರಾಮನಗರಕ್ಕೆ ಸಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಗೆ ತಲುಪುವ ಹಾಗೆ ಬಹಳ ಯಶಸ್ವಿಯಾಗಿ ಒಂದು ಯೋಜನೆಯನ್ನು ರೂಪಿಸ್ತಾರೆ ನಮ್ಮ ವೀರಪ್ಪ ಮೊಯ್ಲಿಯವರು. ಈಗ ಸಿಎಜಿ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ. ಅದರಲ್ಲಿ ಈ ಎತ್ತಿನಹೊಳೆ ಯೋಜನೆ ಯಾವ ರೀತಿಯಾಗಿ ಫಾರ್ಮ್ ಆಯಿತು, ಎಷ್ಟು ಇದಕ್ಕೆ ಬಜೆಟ್ ವೆಚ್ಚವಾಯಿತು, ಇದರಲ್ಲಿ ಏನೆಲ್ಲ ಪರ್ಚೇಸ್ ಮಾಡಲಾಯಿತು, ಒಟ್ಟು ಬಜೆಟ್ನ ಎಷ್ಟು ಸರಿಯಾಗಿ ಬಳಸ್ಕೊಂಡ್ರು, ಇದರಲ್ಲಿ ಎಷ್ಟು ನಷ್ಟ ಆಯಿತು ಎಂಬಂತಹ ನಿಟ್ಟಿನಲ್ಲಿ ಈಗ ಸಿಎಜಿ ರಿಪೋರ್ಟ್ ಕೊಟ್ಟಿದೆ. ಹಾಗಿದ್ರೆ ಇದರಲ್ಲಿರುವಂತಹ ಕಂಪ್ಲೀಟ್ ಅಂಶವನ್ನ ನಾವು ದಿ ಫೈಲ್ ಎಕ್ಸ್ಪೋಸ್ನಲ್ಲಿ ನಿಮಗೆ ಒಂದೊಂದೇ ಎಪಿಸೋಡ್ ರೀತಿಯಲ್ಲಿ ತಿಳಿಸ್ತಾ ಹೋಗ್ತೀವಿ. ಇವತ್ತಿನ ಎಪಿಸೋಡ್ನಲ್ಲಿ ಈ ಯೋಜನೆ ಹೇಗೆ ವಿನ್ಯಾಸವಾಯಿತು, ಎಲ್ಲೆಲ್ಲಿ ಏನಾಯಿತು ಎಂಬಂತ ವಿಚಾರಗಳನ್ನ ನಾವಿವತ್ತು ನಿಮಗೆ ತಿಳಿಸ್ತಾ ಹೋಗ್ತೀವಿ. ವಾಡಿಕೆ ಪ್ರಕಾರ ಕಳೆದ 3 ವರ್ಷಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಸರಾಗವಾಗಿ ಮಳೆ ಆಗ್ತಾ ಇಲ್ಲ, ಅಲ್ಲಿನ ಜನರಿಗೆ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಬಹಳಷ್ಟು ಈ 3 ವರ್ಷಗಳಿಂದ ನೋಡ್ತಾನೆ ಬಂದಿದ್ದೀವಿ. ಅಲ್ಲಿನ ಕೆರೆ ಕುಂಟೆಗಳಲ್ಲಾಗಲಿ ಒಂದು ಹನಿ ನೀರಿಲ್ಲ, ಜನರಾಗಲಿ ಜಾನುವಾರುಗಳಿಗಾಗಲಿ ಕುಡಿಯೋದಕ್ಕೆ ನೀರಿಲ್ಲ. ಅದು ಕೆಟ್ಟ ಬರಗಾಲದ ಸಂದರ್ಭದಲ್ಲಿ ಅಲ್ಲಿನ ಜನರಾಗಲಿ ಜನಪ್ರತಿನಿಧಿಗಳಾಗಲಿ ಏನ್ ಮಾಡಬೇಕು? ಜನಪ್ರತಿನಿಧಿಗಳು ಹೇಳಿಕೆ ಕೊಟ್ಟಂತೆ ಈ ಎತ್ತಿನಹೊಳೆ ಯೋಜನೆಯನ್ನ ಪರಿಪೂರ್ಣಗೊಳಿಸ್ತಾ ಇದ್ದಾರಾ? ಇವಾಗ ಅಸೆಂಬ್ಲಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರತಿದಿನ ಒಂದೊಂದು ವಿಚಾರವಾಗಿ ಅಲ್ಲಿನ ಮಿನಿಸ್ಟರ್ ಆಗಲಿ ಶಾಸಕರಾಗಲಿ ಮಾತಾಡ್ತಾನೆ ಇದ್ದಾರೆ. ಯಾರೊಬ್ಬರಾದ್ರೂ ಈ ಎತ್ತಿನಹೊಳೆ ಯೋಜನೆ ಬಗ್ಗೆ ತಮ್ಮ ಧ್ವನಿಯನ್ನ ಎತ್ತಿದ್ರ? ಎಷ್ಟು ವರ್ಷದಿಂದ ಸಾಗ್ತಾ ಇದೆ ಬಿಜೆಪಿ ಬಗ್ಗೆ ಕಾಂಗ್ರೆಸ್, ಕಾಂಗ್ರೆಸ್ ಬಗ್ಗೆ ಬಿಜೆಪಿ, ಇಲ್ಲಿ ವಾಕ್ಸಮರ ನಡೆಸ್ತಾಲೇ ಇದೆ. ಆದ್ರೆ ಈ ಒಂದು ಪರಿಪೂರ್ಣ ಯೋಜನೆ, ಎತ್ತಿನಹೊಳೆ ಯೋಜನೆ, ಕುಡಿಯುವ ನೀರು, ಅಲ್ಲಿನ ಜನರು ಮುಗ್ಧರು, ಅವರಿಗೆ ನೀರು ಸಿಗಬೇಕು ಅಂತ ಹೇಳಿ ಯಾವ ಒಬ್ಬ ಜನಪ್ರತಿನಿಧಿಯಾದ್ರೂ ಧ್ವನಿಯನ್ನ ಎತ್ತಿದ್ರ? ಇದು ಬಹಳ ದೊಡ್ಡ ಪ್ರಶ್ನೆ. ಈಗ 2012ರಲ್ಲಿ ಸುಮಾರು 8,300 ಕೋಟಿ ಅಂದಾಜು ವೆಚ್ಚದಲ್ಲಿ ಶುರುವಾದಂತ ಈ ಎತ್ತಿನಹೊಳೆ ಯೋಜನೆ ಈಗ ಹತ್ತತ್ರ 30,000 ಕೋಟಿ ವೆಚ್ಚವನ್ನ ಅಲ್ಲಿ ಭರಿಸ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಖರ್ಚಾಗಿರೋದು ಬರೀ 50% ಅಷ್ಟೇ. ಆ 50% ಕೂಡ ಸರಿಯಾಗಿ ಕೆಲಸ ಆಗಿಲ್ಲ, ಸರಿಯಾಗಿ ಕಾಮಗಾರಿ ಆಗಿಲ್ಲ, ಸರಿಯಾದ ಪೈಪ್ಲೈನ್ಗಳನ್ನು ಅಳವಡಿಸಿಲ್ಲ, ಸರಿಯಾದ ಪರ್ಚೇಸ್ ಮಾಡಿದಂಥ ಮೆಷಿನ್ಗಳನ್ನು ಸರಿಯಾಗಿ ಬಳಕೆ ಮಾಡಿಲ್ಲ. ಹಾಗಾದ್ರೆ 50% ದುಡ್ಡು ಎಲ್ಲಿ ಹೋಯ್ತು? ಯಾರ ಜೇಬಿಗೆ ಹೋಯ್ತು? ಏನ್ ಮಾಡಿದ್ರು?
ಸೊ ಈ ಪ್ರಶ್ನೆಗಳು, ಈ ಎಲ್ಲ ಪ್ರಶ್ನಾವಳಿಗಳನ್ನು ಈಗ CAG ವರದಿ ಮಾಡಿ ಅದರಲ್ಲಿ ಧ್ವನಿಯನ್ನ ಎತ್ತಿದೆ. ಹಾಗಾದ್ರೆ ಬಳಕೆ ಮಾಡಿದಂತಹ ಮೆಷಿನ್ಗಳು ಸರಿಯಾಗಿ ವರ್ಕ್ ಮಾಡ್ತಿಲ್ಲ, 3 ವರ್ಷದಿಂದ 5 ವರ್ಷದೊಳಗೆ ಈ ಯೋಜನೆ ಪರಿಪೂರ್ಣ ಆಗಬೇಕು, ಇಲ್ಲ ಅಂತಂದ್ರೆ ಇದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇಲ್ಲಿ CAGನೇ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಹಾಗಾದ್ರೆ CAG ವರದಿ ಏನ್ ಹೇಳಿದೆ ಎತ್ತಿನಹೊಳೆ ಯೋಜನೆ ಬಗ್ಗೆ, ಯಾವ ಅಂಶವನ್ನ ಮುಖ್ಯ ಅಂಶವಾಗಿ ಇಟ್ಕೊಂಡು ಇಲ್ಲಿ ಮಾತಾಡಿದೆ, ಜೊತೆಗೆ ಏನೆಲ್ಲ ಪ್ರಶ್ನಾವಳಿಗಳನ್ನ ಇಟ್ಟಿದೆ ಅಂತ ಹೇಳಿ ನಾವು ಒಂದೊಂದೇ ಪಾಯಿಂಟ್ ನಲ್ಲಿ ನೋಡ್ತಾ ಹೋಗೋಣ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಯೋಜನೆ, ಈ ಯೋಜನೆಗೆ ಸಂಬಂಧಪಟ್ಟಂತೆ CAG ಈಗ ಇಲ್ಲಿ ಫಿಸಿಕಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದರ ಜೊತೆಗೆ ಆ ಜಾಗಗಳಲ್ಲಿ ಹೇಗೆ ಕಾಮಗಾರಿ ನಡೀತು, ಇದರ ಫೈನಲ್ ಚಿತ್ರಣ ಹೇಗಿತ್ತು, ಹೇಗೆ ಮಾಡಬೇಕಿತ್ತು, ಅದು ಎಲ್ಲೆಲ್ಲಿ ಫೇಲ್ಯೂರ್ ಆಗಿದೆ, ಜೊತೆಗೆ ಇದಕ್ಕೆ ಬೇಕಾದಂತ ಬಜೆಟ್ ಅನ್ನ ಇಲ್ಲಿ ಹೇಗೆ ಕೊಟ್ರು, ಹಂತ ಹಂತವಾಗಿ ಕೊಟ್ರ ಅಥವಾ ಮೊದಲೇ ಕೊಟ್ಟಂತ ಬಜೆಟ್ ಅನ್ನ ಇಲ್ಲಿ ಈ ಕಾಮಗಾರಿಗೆ ಸರಿಯಾಗಿ ಬಳಸ್ಕೊಂಡಿದ್ದಾರಾ, ಎಲ್ಲಿ ವಿಫಲ ಆಗಿದ್ದಾರೆ ಅನ್ನೋದನ್ನ ಖುದ್ದು CAG ರಿಪೋರ್ಟ್ ಮಾಡಿದೆ. ಸೊ ಇದರ ಫಸ್ಟ್ ಪರ್ಫಾರ್ಮೆನ್ಸ್ ರಿಪೋರ್ಟ್ನ ನಾನು ನಿಮಗೆ ಒಂದೊಂದೇ ಅಂಶವನ್ನ ಹೇಳ್ತಾ ಹೋಗ್ತೀನಿ. ಒಂದೊಂದೇ ಫೇಲ್ಯೂರ್ ಆಗಿರ್ಬೋದು, ಜೊತೆಗೆ ಈ ಕಾಮಗಾರಿಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಇಲ್ಲಿ CAG ಎತ್ತಿದೆ. ಸೊ ಹಾಗಾದ್ರೆ ಆ ಪ್ರಶ್ನೆಗಳು ಯಾವುದು, ಆ ವಿನ್ಯಾಸ ಹೇಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ CAG ಏನ್ ಹೇಳಿದೆ ಅದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಬೇಸಿಗೆ ತಿಂಗಳಲ್ಲಿ ನೀರನ್ನು ನಿರಂತರ ಅಂದ್ರೆ ಸರಬರಾಜು ಮಾಡೋದಕ್ಕೆ ನಾವು ಒಂದು ಕಡೆ ಸ್ಟೋರೇಜ್ ಮಾಡಬೇಕಾಗುತ್ತೆ, ಅಂದ್ರೆ ಡ್ಯಾಮ್ ಅಲ್ಲಿ ನಾವು ಸಂಸ್ಕರಿಸಿ ಇಡಬೇಕಾಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಸೂಚಿಸಿದಂತಹ ಆ ಒಂದು ಡ್ಯಾಮ್ ಅಂದ್ರೆ ನೀರು ಸಮತೋಲನ ನೀರು ಸರಬರಾಜು ಅಂತ ನಾವು ಹೇಳ್ತೀವಿ, ಅಲ್ಲಿ ಸ್ಥಳಗಳನ್ನ ಬದಲಾವಣೆ ಮಾಡಲಾಗುತ್ತೆ. ಮೊದಲೇದಾಗಿ ಫಸ್ಟ್ ಒಂದ್ ಕಡೆ ಪ್ಲೇಸ್ ಅನ್ನ ನೋಡಿರ್ತಾರೆ, ಅದು ಕೂಡ 10 TMC ನೀರಿಗೆ, ಮತ್ತೊಂದ್ ಕಡೆ ಇಲ್ಲ ಈ ಪ್ಲೇಸ್ ಸರಿ ಹೋಗಲ್ಲ, ಇನ್ನೊಂದ್ ಕಡೆ ನಾವು ಡ್ಯಾಮ್ ಅನ್ನ ಮಾಡಬೇಕು ಅಂತ ಹೇಳಿ ಮತ್ತೊಂದು ಸ್ಥಳವನ್ನ ಬದಲಾಯಿಸ್ತಾರೆ. ಆ ಬದಲಾಯಿಸಿದ ಸ್ಥಳದಲ್ಲಿ 2 TMC ನೀರನ್ನ ಕಡಿತಗೊಳಿಸ್ತಾರೆ, ಅಂದ್ರೆ 10 ಪಾಯಿಂಟ್ ಇದ್ದದನ್ನ 8 ಪಾಯಿಂಟ್ಗೆ ಇಲ್ಲಿ ಡಿಕ್ರೀಸ್ ಮಾಡ್ತಾರೆ. ಸೊ ಈ ಡಿಕ್ರೀಸ್ ಮಾಡಿರೋದ್ರಿಂದ ಇಲ್ಲಿ ಮಳೆಗಾಲದ ತಿಂಗಳಲ್ಲಿ ಹೆಚ್ಚಿನ ನೀರನ್ನ ಪಂಪ್ ಮಾಡುವ ಅಗತ್ಯ ಇರುತ್ತೆ, ಅಂದ್ರೆ ಪಂಪ್ ಮಾಡಬೇಕಾಗತ್ತೆ. ಇಲ್ಲಿ ತತ್ಪರಿಣಾಮವಾಗಿ ವಿನ್ಯಾಸ ಬದಲಾವಣೆಗಳು, ಅಂದ್ರೆ ಒಂದ್ ಕಡೆ ಈ ಪ್ಲೇಸು ಚೇಂಜ್ ಆಗಿರೋದು, ಇನ್ನೊಂದ್ ಕಡೆ ಈ TMC ನೀರು ಹತ್ತಿರೋದು 8ಕ್ಕೆ ಬಂತು. ಇದರಿಂದಾಗಿ ಇಲ್ಲಿ 621.45 ಕೋಟಿಗಳ ಹೆಚ್ಚುವರಿ ವೆಚ್ಚ ಆಗಿದೆ. ಬರೀ ಸ್ಥಳ ಬದಲಾವಣೆ ಮಾಡೋದಕ್ಕೆ, ಜೊತೆಗೆ ನೀರನ್ನ ಕಡಿಮೆ ಮಾಡೋದಕ್ಕೆ ಎರಡೆರಡು ಸಲ ಏನ್ ಮಾಡಿದ್ರು, ಬರೀ ಇಷ್ಟಕ್ಕೇನೆ ಇಲ್ಲಿ 621.45 ಕೋಟಿಗಳ ಹೆಚ್ಚುವರಿ ವೆಚ್ಚ ಆಗಿದೆ ಅನ್ನೋದನ್ನ ಇಲ್ಲಿ ನಿಮ್ಗೆ CAG ರಿಪೋರ್ಟ್ ಇಲ್ಲಿ ಮೊದಲೇದಾಗಿ ಪ್ರಶ್ನೆ ಎತ್ತಿದೆ. ಅದಾದ ನಂತರ 2018-19, 2022-23 ನಾನು ಆಗ್ಲೇ ಹೇಳಿದೆ, ಈ ಯೋಜನೆಯನ್ನ 2012ರಲ್ಲಿ ಅನುಮೋದನೆಗೊಳಿಸ್ತಾರೆ, 2014ರಲ್ಲಿ ಶಂಕುಸ್ಥಾಪನೆಯಾಗುತ್ತೆ. ಅದಾದ್ರಿಂದ 18-19 ಅಲ್ಲಿಂದ 2022-23 ಈ ಅವಧಿಯಲ್ಲಿ ಈ ಒಂದು ಯೋಜನೆಗೆ ಬಿಡುಗಡೆಯಾದ ಮೊತ್ತ ಕನಿಷ್ಠ 25ರಿಂದ ಗರಿಷ್ಠ 54% ಮಾತ್ರ ಈ ಯೋಜನೆಗೆ ಇಲ್ಲಿ ಬಜೆಟ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಹಾಗಾಗಿ ಈ VJNL ವಿಶ್ವೇಶ್ವರಯ್ಯ ಜಲ ನಿಗಮ ಏನ್ ಮಾಡುತ್ತೆ, ಈ ಒಂದು ಯೋಜನೆಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಬಜೆಟ್ ಇಲ್ಲಿ ಸಾಕಾಗೋದಿಲ್ಲ. ಸೊ ಆವಾಗ ಇನ್ನಷ್ಟು ಬಜೆಟ್ ಬೇಕಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ಇಲ್ಲಿ ಫಿನಾನ್ಷಿಯಲ್ ಕ್ರೈಸಿಸ್ಗೆ ಒಳಗಾಗುತ್ತೆ. ಸೊ ಇನ್ನು ಯಾವುದೇ ದಾರಿ ಇಲ್ಲ, ನಾವು ಸಾಲ ಮಾಡಲೇಬೇಕು ಎಂಬಂತ ನಿಟ್ಟಿನಲ್ಲಿ ಆಗ ಏನ್ ಮಾಡುತ್ತೆ, ಹತ್ತತ್ರ 7,954.63 ಕೋಟಿಗಳು ಸಾಲವನ್ನ ಮಾಡಲೇಬೇಕಾಗತ್ತೆ. ಅಂದಿನ ಸಂದರ್ಭದಲ್ಲಿ ಈ ಒಂದು ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನ ಪರಿಪೂರ್ಣ ಮಾಡೋದಕ್ಕೆ ಇದನ್ನು ಕೂಡ ಇಲ್ಲಿ CAG ರಿಪೋರ್ಟ್ನಲ್ಲಿ ವರದಿ ಮಾಡಿದೆ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ 2 ಹಂತದಲ್ಲಿ ಇಲ್ಲಿ ಮಾಡಲಾಗುತ್ತೆ. ಮೊದಲನೇ ಹಂತದಲ್ಲಿ ಇಲ್ಲಿ ಲ್ಯಾಂಡ್ ಎಕ್ವಿಸಿಷನ್ ಆಗಿರ್ಬೋದು, ಅದರ ಜೊತೆಗೆ ಗುರುತ್ವಾಕರ್ಷಣೆ, ಜೊತೆಗೆ ಫೀಡರ್ ಕಾಲುವೆ, ಇವೆಲ್ಲಗಳ ಹಂತವನ್ನ 2019ಕ್ಕೆ ನಾವು ಕಂಪ್ಲೀಟ್ ಆಗಿ ಮುಗಿಸಿದೀವಿ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ಹೇಳ್ತಾರೆ. 2ನೇ ಹಂತದಲ್ಲಿ ಶುರುವಾಗುತ್ತೆ ಪ್ರಾಬ್ಲಮ್. 2ನೇ ಹಂತದಲ್ಲಿ ಏನಾಗುತ್ತೆ, ಲ್ಯಾಂಡ್ ಎಕ್ವಿಸಿಷನ್ಗೆ ಪ್ರಸ್ತಾವನೆಯನ್ನು ಕೊಟ್ಟಾಗ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸರಿಯಾಗಿ ಮಾಡೋದಿಲ್ಲ. ಆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಪ್ರಸ್ತಾವನೆಯನ್ನ ಇಲ್ಲಿ ಪರಿಶೀಲನೆ ಮಾಡೋದಿಲ್ಲ, ಅಲ್ಲೂ ಲೇಟ್ ಆಗುತ್ತೆ. ಅದರ ಜೊತೆಗೆ ಸಾಮಾಜಿಕ ವಲಯದಲ್ಲಿ ಬೀರುವಂತ ಪರಿಣಾಮಗಳ ಬಗ್ಗೆ ಇವರು ಸರಿಯಾಗಿ ಮೌಲ್ಯಮಾಪನ ಮಾಡೋದಿಲ್ಲ. ಅಲ್ಲಿಂದ ಈ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಕುಂಟುತ್ತಾ ಸಾಗುತ್ತೆ 2ನೇ ಹಂತದಲ್ಲಿ. ಇನ್ನು ಭೂಮಿಯ ಅಲಭ್ಯತೆಯಿಂದಾಗಿ ಏನಿವಾಗ ಈ ಎತ್ತಿನಹೊಳೆ ಕುಡಿಯುವ ಸಮಗ್ರ ನೀರು ಯೋಜನೆಯನ್ನು ಅವರು 2ನೇ ಹಂತದಲ್ಲಿ ಅವರು ಶುರು ಮಾಡಿದ್ರು. ಮೊದಲನೇ ಹಂತದಲ್ಲೇ ಇವರು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮೆಷಿನು, ಪೈಪ್ಲೈನ್ಗಳು, ಜೊತೆಗೆ ಎಲೆಕ್ಟ್ರೋ ಮೋಟಾರ್ ಇವೆಲ್ಲವನ್ನು ಅವರು ಪರ್ಚೇಸ್ ಮಾಡಿ ಇಟ್ಟಿರ್ತಾರೆ. 2ನೇ ಹಂತದಲ್ಲಿ ಭೂಮಿಯ ಅಲಭ್ಯತೆಯಿಂದಾಗಿ ಏನಾಗುತ್ತೆ, ಈ ಮೊದಲೇ ಪರ್ಚೇಸ್ ಮಾಡಿದಂತಹ ಎಲ್ಲ ಎಲೆಕ್ಟ್ರೋ ಮೆಷಿನ್ಗಳಾಗಿರ್ಬೋದು, ಪೈಪ್ಲೈನ್ ಇವೆಲ್ಲ ಕೂಡ ಇಲ್ಲಿ
ತುಕ್ಕು ಹಿಡಿದು ಹಾಳಾಗಿ ಹೋಗುತ್ತೆ, ಅದು ಡೆಡ್ ಇನ್ವೆಸ್ಟ್ಮೆಂಟ್, ಅದನ್ನ ಉಪಯೋಗಕ್ಕೆ ಬರೋದೇ ಇಲ್ಲ ಅಂತ ಹೇಳಿ ಈ CAG ವರದಿಯನ್ನು ಕೊಟ್ಟಿರುವಂಥದ್ದು. ಅದರ ವೆಚ್ಚ ಎಷ್ಟು ಅಂತ ಅಂದರೆ 2965.77 ಕೋಟಿ ರೂಪಾಯಿ ಈಗ ಡೆಡ್ ಇನ್ವೆಸ್ಟ್ಮೆಂಟ್ ಆಗಿದೆ. ನೋಡಿ, 10, 20, 100 ಕೋಟಿ ಅಲ್ಲ, 2965 ಕೋಟಿ ರೂಪಾಯಿ ಇಲ್ಲಿ ಪೋಲಾಗಿರುವಂಥದ್ದು. ಇದು ಇಷ್ಟೂ ಕೂಡ ತೆರಿಗೆದಾರರು ಕಟ್ಟಿರುವಂಥ ಒಂದೊಂದು ರೂಪಾಯಿ ದುಡ್ಡು. ಹಾಗಾದ್ರೆ ಇದಕ್ಕೆ ಯಾರು ಹೊಣೆ? ಈ ದುಡ್ಡನ್ನ ಯಾರು ಭರಿಸ್ತಾರೆ? ಈ ದುಡ್ಡನ್ನ ಹೇಗೆ ರಿಕವರಿ ಮಾಡುತ್ತೆ ಸರ್ಕಾರ? ಇಷ್ಟು ದುಡ್ಡು ಪೋಲಾಗಿದೆ ಅಲ್ಲ, ಇದರಿಂದ ಅಲ್ಲಿ ಟೈಮ್ ವೇಸ್ಟು, ಅಲ್ಲಿನ ಜನರು ಕರ್ಕೊಂಬಂದು ಅವ್ರಿಗೆ ಕೊಟ್ಟಂತ ಕೂಲಿ ವೇಸ್ಟು, ತೆರಿಗೆದಾರರು ಕಟ್ಟಿರುವಂಥ ದುಡ್ಡು ವೇಸ್ಟು, ಆ ಭೂಮಿನೂ ವೇಸ್ಟು. ಇದಕ್ಕೆ ಕೊಟ್ಟಂತ ಕಂಪ್ಲೀಟ್ ಆಗಿ ಎತ್ತಿನಹೊಳೆ ಕುಡಿಯುವ ನೀರಿನ ಸಮಗ್ರ ಯೋಜನೆ ಇದೂ ಕೂಡ ವೇಸ್ಟ್ ಆದಂತೆ ಆಯ್ತು. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಕುಂಠಿತ ಏನೋ ಇತ್ತು, ಕಂಪ್ಲೀಟ್ ಆಗಿ ಈಗ ನೆನೆಗುದ್ದಿಗೆ ಬಿದ್ದಿದೆ. 12 ವರ್ಷದಿಂದ ಶುರುವಾಗಿರುವಂತಹ ಯೋಜನೆ, ಈ ಯೋಜನೆಗೆ ತಗುಲಿರುವಂತಹ ವೆಚ್ಚ 15,297 ಕೋಟಿ ರೂಪಾಯಿ ಅನ್ನೋದನ್ನ CAG ವರದಿ ಮಾಡಿದೆ. ಜೊತೆಗೆ ಎಲ್ಲೆಲ್ಲಿ ವಿಳಂಬ ಆಯಿತು, ಏನೆಲ್ಲ ಇಲ್ಲಿ ಮಿಸ್ಟೇಕ್ಗಳಾಯಿತು, ಏನು ಮಾಡಬೇಕಿತ್ತು, ಎಲ್ಲಿ ಇದನ್ನ ನಾವು ಸರಿ ಮಾಡಬೇಕಿತ್ತು ಅನ್ನೋದನ್ನು ಕೂಡ ಕೆಲವೊಂದು ಪ್ರಶ್ನೆಯನ್ನ ಕೂಡ ಇಲ್ಲಿ CAG ವರದಿ ಮಾಡಿದೆ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ತಗುಲಿದ ವೆಚ್ಚದ ಜೊತೆಗೆ ಇಲ್ಲಿ ಟೆಂಡರ್ ಕರೆದಿರುವಂತಹ ಬಗೆಯ ಬಗ್ಗೆಯೂ ನಮ್ಮ CAG ವರದಿಯನ್ನ ಮಾಡಿದೆ. ಹಾಗಿದ್ರೆ ಯಾರಿಗೆ ಎಷ್ಟು ಟೆಂಡರ್ ಕೊಟ್ಟರು, ಎಷ್ಟು ಮೊತ್ತಕ್ಕೆ ಟೆಂಡರ್ ಅನ್ನ ಕೊಟ್ಟರು, ಅಲ್ಲಿ ಏನೆಲ್ಲ ಮಿಸ್ಟೇಕ್ಸ್ಗಳಿತ್ತು ಅನ್ನೋದನ್ನ ಕೂಡ ಇಲ್ಲಿ CAG ವರದಿ ಮಾಡಿದೆ. ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಬ್ಬ ಗುತ್ತಿಗೆದಾರನಿಗೆ ಇಲ್ಲಿ 5,216.58 ಕೋಟಿ ರೂಪಾಯಿ ಮೊತ್ತದ ಇಲ್ಲಿ 11 ಗುತ್ತಿಗೆಗಳನ್ನ ಇಲ್ಲಿ ಮೊದಲನೇದಾಗಿ ಕೊಡಲಾಗುತ್ತೆ. ಹಾಗಂತ ಅಂದ್ರೆ ಈ ಟೆಂಡರ್ ಕೊಟ್ಟವನ ಸಾಮರ್ಥ್ಯ ಏನಿತ್ತು, ಅವನ ಹಿಂದಿನ ಸಕ್ಸಸ್ ಸ್ಟೋರಿ ಎಷ್ಟಿತ್ತು, ಅವನ ಹತ್ರ ಯಾವ ತರದ ಮೆಷಿನ್ಸ್ ಇತ್ತು, ಎಷ್ಟು ಕೆಲಸಗಾರರಿದ್ದಾರೆ, ಒಂದು ವೇಳೆ ಸರ್ಕಾರ ಇಲ್ಲಿ ಬಜೆಟ್ ಅನ್ನು ಕೊಡುವಲ್ಲಿ ವಿಫಲವಾದ್ರೆ ಅವನು ಬೇರೆ ಕಡೆಯಿಂದ ಬಜೆಟ್ ಅನ್ನು ತಂದು ಹಾಕಿ ಆ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾನ, ಯಾವ ಅಂಶವನ್ನು ನೋಡದೆ ಅವನಿಗೆ ನೇರವಾಗಿ ಟೆಂಡರ್ ಅನ್ನ ಕೊಡ್ತಾರೆ. ಇವರು ಈ ಎತ್ತಿನಹೊಳೆ ಕುಡಿಯುವ ಸಮಗ್ರ ನೀರಿನ ಯೋಜನೆಗೆ ಯಾವ ರೀತಿಯಾಗಿ ಇಲ್ಲಿ ಟೆಂಡರ್ ಗಳನ್ನ ಕರೀತಾರೆ ಅಂತ ಅಂದ್ರೆ, ಆರ್ಥಿಕ ಸಾಮರ್ಥ್ಯ, ಬಿಡ್ ಸಾಮರ್ಥ್ಯ, ಕೆಲಸದ ಸಾಮರ್ಥ್ಯ ಗೊತ್ತಿಲ್ಲದೆ ಇರುವಂತಹ ಗುತ್ತಿಗೆದಾರನಿಗೆ ಈ ಟೆಂಡರ್ ಗಳನ್ನ ಕೊಡ್ತಾರೆ. ಅದು ಕೂಡ ಎಷ್ಟು ವೆಚ್ಚಕ್ಕೆ? 80%ಗೆ ಈ ಗುತ್ತಿಗೆಯ ಕೆಲಸವನ್ನ ಈ ವ್ಯಕ್ತಿಗೆ, ಅವನಿಗೆ ಕೆಲಸ ಮಾಡ್ತಾನ ಅಥವಾ ಹಿಂದೆ ಯಾವುದಾದ್ರೂ ಸಕ್ಸಸ್ಫುಲ್ ಆಗಿ ಏನಾದರೂ ಮಾಡ್ಕೊಂಡ್ ಬಂದಿದ್ದಾನ, ಅವನ ಹತ್ರ ಎಷ್ಟು ಜನ ಇದ್ದಾರೆ, ಅಥವಾ ಅವನ ಹತ್ರ ಬಜೆಟ್ ನಮಗೆ ಕೊಟ್ಟಿಲ್ಲ ಅಂತ ಅಂದರೆ ಬೇರೆ ಎಲ್ಲಿಂದಾದರೂ ಬಜೆಟ್ ತಂದು ಹಾಕಿ ಕೆಲಸ ಮಾಡ್ತಾನ, ಇವ್ಯಾವುದನ್ನು ನೋಡದೆ ಈ ಗುತ್ತಿಗೆಯನ್ನು ಅವನಿಗೆ ಕೊಡಲಾಗುತ್ತೆ. ಅದು ಕೂಡ ಆ ಬಜೆಟ್, ಆ ಕೊಟ್ಟಿರುವಂತಹ ಆ ಕಾಂಟ್ರಾಕ್ಟರ್ಗೆ ಕೊಟ್ಟಿರುವಂತಹ ಆ ಒಂದು ಗುತ್ತಿಗೆಯ ಬಜೆಟ್ 14,805.80 ಕೋಟಿ ರೂಪಾಯಿ ಸಾಮರ್ಥ್ಯದ ಗುತ್ತಿಗೆಯನ್ನ ಆ ಕಾಂಟ್ರಾಕ್ಟರ್ಗೆ ಕೊಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಇಲ್ಲಿ 11 ಗುತ್ತಿಗೆಗಳನ್ನ ಮತ್ತೆ ಕೊಡ್ತಾರೆ. ಅದು ಕೂಡ ಬಜೆಟ್ 5,216 ಕೋಟಿ ರೂಪಾಯಿಯ ಬಜೆಟ್ ಅನ್ನ ಒಬ್ಬ ಗುತ್ತಿಗೆದಾರನಿಗೆ ಇಲ್ಲಿ ಕೊಡ್ತಾರೆ. ಅವನು ಮಾಡಬೇಕಾಗಿದ್ದು 11 ಗುತ್ತಿಗೆಗಳನ್ನ ಇಲ್ಲಿ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಕೆಲಸ ಗೊತ್ತಿಲ್ಲದೆ ಇರುವ ಇನ್ಎಲಿಜಿಬಲ್ ಕಾಂಟ್ರಾಕ್ಟರ್ಗಳಿಗೆ ಕೆಲಸವನ್ನ ವಹಿಸಿ ಕುಡಿಯುವ ನೀರಿನ ಯೋಜನೆ, ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಮತ್ತೆ ಇಲ್ಲಿ ಕುಂಠಿತಗೊಳ್ಳುತ್ತೆ, ಮತ್ತೆ ನೆನೆಗುದಿಗೆ ಬೀಳುತ್ತೆ. ಈ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕಾರ್ಯಕ್ಷಮತೆ ವರದಿಯನ್ನ ವಿಧಾನಮಂಡಲದಲ್ಲಿ ಈ ಉಭಯ ಸದನದಲ್ಲಿ ಮಂಡಿಸ್ತಾರೆ. ಒಬ್ಬ ಶಾಸಕರಾಗ್ಲಿ, ಒಬ್ಬರ ಸಚಿವರಾಗ್ಲಿ ಈ ಒಂದು ನಮ್ಮ ವಿಧಾನಮಂಡಲದಲ್ಲಿ, ವಿಧಾನ ಪರಿಷತ್ತಲ್ಲಿ ಒಬ್ಬರು ಇದರ ಪರವಾಗಿ ಧ್ವನಿಯನ್ನ ಎತ್ತೋದಿಲ್ಲ. ಗೊತ್ತು 12 ವರ್ಷದಿಂದ ನಮ್ಮ ಎತ್ತಿನಹೊಳೆ ಯೋಜನೆ ಇದೆ ಅಂತ ಹೇಳಿ, ಆದರೂ ಕೂಡ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರಗಳನ್ನ ಬಿಟ್ಟು ಬೇರೆ ವಿಚಾರಗಳಿಗೆ ಸದನದಲ್ಲಿ ಕಿರ್ಚಾಡ್ತಾ ಇದ್ರು. ಬಿಡು, ಅದು ಸೆಕೆಂಡ್ರಿ. ಈಗ ಏನಾಗಿದೆ, ಈ CAG ವರದಿ ಬಿದ್ದಂತ ಬೆನ್ನಲ್ಲೇ ನಮ್ಮ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಈಗ ಈ ಒಂದು CAG ವರದಿಯನ್ನ ನೋಡಿಬಿಟ್ಟು 2027ರ ಒಳಗೆ ನಮ್ಮ ಏನಿದು ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಪರಿಪೂರ್ಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಅಲ್ಲಿನ ಅಧಿಕಾರಿಗಳು ಜೊತೆಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂತು ಮಾತಾಡಿದ್ದಾರೆ. ಇದು 2027ರ ಹೊತ್ತಿಗೆ ಕಂಪ್ಲೀಟ್ ಆಗುತ್ತಾ, ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಈ ಒಂದು CAG ವರದಿ ಏನು ಬಿಡುಗಡೆಯಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವರದಿಯನ್ನ ನಾವು ನಿಮಗೆ ಒಂದೊಂದೇ ಎಪಿಸೋಡ್ ಮುಖಾಂತರ ನಮ್ಮ ದಿ ಫೈಲ್ ಎಕ್ಸ್ಪೋಸ್ ಅಲ್ಲಿ ಮತ್ತೆ ತಿಳಿಸ್ತಾ ಹೋಗ್ತೀವಿ. ಇನ್ನಷ್ಟು ಹೆಚ್ಚಿನ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ದಿ ಫೈಲ್ ಎಕ್ಸ್ಪೋಸ್. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ.
ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.